ಸ್ತುತಿಯ ಮೂಲಕ ಜಯ. ಜೆ ಶ್ಯಾಮ್ ಜಬುದೊರೆ. ಸ್ತುತಿಸಿ ಸ್ತೋತ್ರ ಮಾಡುವ ಅನುಭವವುಳ್ಳವರು ಸ್ತುತಿಯ ಮೂಲಕ ಎಲ್ಲವನ್ನು ಸುಲಭವಾಗಿ ಸಾಧಿಸಿಕೊಳ್ಳುವರು. ಯೆರಿಕೋ ಕೋಟೆಯು ಇಸ್ರಾಯೇಲ್ಯರಿಗೆ ಮುಚ್ಚಲ್ಪಟ್ಟಿತ್ತು. ಅದನ್ನು ಒಡೆಯುವ ಆಯುಧವಾದದು. ಅದು ಸ್ತುತಿ ಎಂಬ ಆಯುಧ. ಜನರು ಕೊಂಬಿನ ಧ್ವನಿಯನ್ನು ಕೇಳಿ ಮಹತ್ತರವಾಗಿ ಅರ್ಭಟಿಸಲು ಪಟ್ಟಣದ ಗೋಡೆಯು ತಾನಾಗಿ ಬಿದ್ದುಹೋಯಿತು. ಯೆಹೋವನ 6:20. ನಿನ್ನ ತುಟಿಗಳಲ್ಲಿರುವ ಸ್ತುತಿಯು ಧ್ವನಿ ಮುಚ್ಚಲ್ಪಟ್ಟ ದಿಡ್ಡಿ ಬಾಗಿಲನ್ನು ಒಡೆದು ನಿನಗೆ ಮಾರ್ಗವನ್ನೇರ್ಪಡಿಸುವುದು. ಪೌಲ ಮತ್ತು ಸೀಲರು ಸೆರೆಮನೆಯಲ್ಲಿ ಬಿದ್ದಿದ್ದಾಗ ಅವರು ಉಪಯೋಗಿಸಿದ ಆಯುಧ ಯಾವುದು? ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿಪದಗಳನ್ನು ಹಾಡುತ್ತಿದ್ದರು. ಅಪೊಸ್ತಲ ಕೃತ್ಯ 16:25. ಆಗ ಸೆರೆಮನೆಯ ಆಸ್ತಿವಾರಗಳು ಕದಲಿದವು, ಕದಗಳೆಲ್ಲ ತೆರೆಯಲ್ಪಟ್ಟು ಎಲ್ಲರ ಬೇಡಿಗಳು ಕಳಚಿಬಿದ್ದವು. ನಾವು ಸ್ತೋತ್ರ ಮಾಡುವಾಗ ಕರ್ತನ ಹೃದಯವು ಉಲ್ಲಾಸಿಸುತ್ತದೆ, ಯಾಕೆಂದರೆ ಆತನ ಸ್ತುತಿಯ ಮಧ್ಯದಲ್ಲಿ ವಾಸ ಮಾಡುವಾತನು. ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ಬಾಯಲ್ಲಿ ಇರುವುದು. ಕೀರ್ತನೆ 34:1. ಯೆಹೂದ್ಯರು ಹೊರಡಲಿ, ಯೆಹೂದ್ಯರು ಹೋಗಲಿ, ಇಗೋ ದೇಶವನ್ನು ಅವರಿಗೆ ಒಪ್ಪಿಸಿದ್ದೇನೆ. ನ್ಯಾಯಸ್ಥಾಪಕ 1:1-2. ಕಾನಾನ್ಯರೊಡನೆ ಯುದ್ಧ ಮಾಡಲು ನಮ್ಮಲ್ಲಿ ಮೊದಲು ಯಾರು ಹೋಗಬೇಕು ಎಂದು ಕೇಳಲು ಕರ್ತನು ಯೆಹೂದ್ಯರನ್ನು ಹೋಗುವಂತೆ ಹೇಳಿದನು. ಯೂದ ಎಂಬ ಹೆಸರಿಗೆ ಉಪಕಾರ ಸ್ತುತಿ ಎಂದು ಅರ್ಥ. ಕರ್ತನನ್ನು ಸ್ತುತಿಸುವ ಸ್ತುತಿಯೇ ಯುದ್ಧ ಕಹಳೆಯಾಗಿ ಮೊಳಗಬೇಕೆಂದು ಹೇಳಿದನು. ಯೆರೂಸಲೇಮ್ ನಗರವನ್ನು ಹಿಡಿದವರು ಈ ಯೆಹೂದ ಕುಲದವರೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಯೆಹೂದ ಕುಲದಲ್ಲಿ ಹುಟ್ಟಿದನು. ಕರ್ತನನ್ನು ಸ್ತುತಿಸೋಣ. 2. ಗಿದ್ಯೋನನ ತುತ್ತೂರಿ. ಸ್ತುತಿ ಎಂಬುದು ಯಾವ ರೀತಿ ಯುದ್ಧವಾಗಬಲ್ಲದು ಎಂದು ಅನೇಕರು ಕೇಳುವುದುಂಟು. ಗಿದ್ಯೋನನ ಮೂಲಕ ಕರ್ತನು ಅದನ್ನು ನಿರೂಪಿಸಿದ್ದಾನೆ. ಗಿದ್ಯೋನನ ಸಂಗಡ ಇದ್ದಂಥ 300 ಮಂದಿಯ ಆಯುಧ ಯಾವುದು ಗೊತ್ತೇ? ಮಣ್ಣಿನ ಕೊಡ, ಪಂಜು ಮತ್ತು ಕೊಂಬು ಇವುಗಳೇ. ಕೊಡವನ್ನು ಒಡೆದರು. ಇದು ನಾನು ತಾನು ಎಂಬ ಅಹಂಭಾವವು ಬಿಟ್ಟು ನೀಗುವುದನ್ನು ಸೂಚಿಸುತ್ತದೆ. ಪಂಜುಗಳು ಬೆಳಕನ್ನು ಬೀರುವಂತಾಗಿದೆ. ಪವಿತ್ರಾತ್ಮನನ್ನು ಪ್ರಕಾಶಪಡಿಸಿ ಪ್ರಭಾವ ಬೀರುವವರಾಗಿರಬೇಕು. ಕೊಂಬನ್ನು ಊದಿದರು. ಇದು ಸ್ತುತಿಸುವುದನ್ನು ಸೂಚಿಸುತ್ತದೆ. ಈ 300 ಮಂದಿಯ ಕೊಂಬುಗಳನ್ನು ಊದುತ್ತಿರುವಲ್ಲಿ ಪಾಳೆಯದವರು ಒಬ್ಬರನ್ನೊಬ್ಬರು ಹತಮಾಡಿಕೊಳ್ಳುವಂತೆ ಕರ್ತನು ಮಾಡಿದನು. ನ್ಯಾಯಸ್ಥಾಪಕ 7:22. 3. ಸ್ತುತಿಸೋಣ ಬನ್ನಿರಿ. ಒಬ್ಬ ದೇವಸೇವಕರ ಜೀವಿತದಲ್ಲಿ ಅಧಿಕವಾದ ಹೋರಾಟ ಉಂಟಾಯಿತು. ಅದನ್ನು ಹೇಗೆ ಎದುರಿಸುವುದೆಂದು ತಿಳಿಯದೆ ಅವರು ಪರಿತಪಿಸಿದರು. ಆಗ ಅವರು ಹಳೆಯ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಯಾವ ರೀತಿಯಲ್ಲಿ ಕರ್ತನು ತನ್ನ ಮಕ್ಕಳಿಗಾಗಿ ಯುದ್ಧ ಮಾಡಿದನು, ಹೇಗೆ ವಾದಿಸಿದನು ಎಂದು ಪರಿಶೋಧಿಸಲಾರಂಭಿಸಿದರು. ಅವರ ಬಾಯಲ್ಲಿ ಸ್ತುತಿಯೂ ಸ್ತೋತ್ರವೂ ಹೊರಹೊಮ್ಮಿತು. ಆ ಭಕ್ತರಿಗೆಲ್ಲ ಸಹಾಯ ಮಾಡಿ ಯುದ್ಧ ಮಾಡಿದಂಥ ಕರ್ತನು ಬಡಸೇವಕನಾದ ತನಗೂ ಜಯ ಕೊಡುವನೆಂಬ ನಂಬಿಕೆ ಅವರೊಳಗೆ ಉಂಟಾಯಿತು. ಆಗ ಅವರು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಕೀರ್ತನೆ 108:1-2 ಎಂದು ಕರ್ತನನ್ನು ಸ್ತುತಿಸಿದರು. 4. ಆತನ ಕೃಪೆಯು ಶಾಶ್ವತವಾದದ್ದು. ಅಬ್ರಾಮನ ಹೆಂಡತಿಯಾದ ಸಾರಳ ನಿಮಿತ್ತ ಬಹಳ ಉಪದ್ರವಗಳನ್ನು ಉಂಟುಮಾಡಿ ಬಾಧಿಸಿದ ಕರ್ತನನ್ನು ಸ್ತುತಿಸಿರಿ. ಆತನು ನಮಗಾಗಿ ವಾದಿಸುವ ಆತನಾಗಿದ್ದಾನೆ. ಆದಿಕಾಂಡ 12:17. ಪರಾತ್ಪರನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದಂಥ ಮೆಲ್ಕಿಜೆದೇಕನೊಂದಿಗೆ ಸೇರಿ ನಾವು ನಮ್ಮ ಕರ್ತನನ್ನು ಸ್ತೋತ್ರ ಮಾಡೋಣ. ಆದಿಕಾಂಡ 14:20. ರಾತ್ರಿಯಲ್ಲಿ ದೇವರು ಅರಾಮ್ಯನಾದ ಲಾಬಾನನ ಕನಸಿನಲ್ಲಿ ಬಂದು, ನೋಡಿಕೋ, ನೀನು ಯಾಕೋಬನಿಗೆ ಏನೂ ಅನ್ನಬೇಡ ಅಂದನು. ಆದಿಕಾಂಡ 31:24. ಸ್ವಪ್ನದ ಮೂಲಕ ಮಾತಾಡಿ ನಮ್ಮ ಶತ್ರುಗಳನ್ನು ಕಳವಳಪಡಿಸುವ ಕರ್ತನನ್ನು ಸ್ತೋತ್ರ ಮಾಡೋಣ. ಏಸಾವನಿಗೆ ಹೆದರಿದ ಯಾಕೋಬನು ದೇವಸನ್ನಿಧಾನದಲ್ಲಿ ಮೊರೆಯಿಡಲು ಪ್ರಾರ್ಥನೆಯನ್ನು ಕೇಳಿ ಹಗೆತನವನ್ನು ನೀಗಿಸಿ ಸೋದರತ್ವವನ್ನು ಪ್ರೀತಿಯನ್ನು ಉಂಟುಮಾಡಿದ ಕರ್ತನನ್ನು ಸ್ತುತಿಸಿ ಕೊಂಡಾಡೋಣ. ದೇವರು ಹುಟ್ಟಿಸಿದ ಭಯವು ಸುತ್ತು ಮುತ್ತಣ ಊರುಗಳಲ್ಲಿ ಇದ್ದರಿಂದ
ಆ ಊರಿನವರು ಯಾಕೋಬನ ಮಕ್ಕಳನ್ನು ಹಿಂದಟ್ಟಿ ಬರಲಿಲ್ಲ. ಆದಿಕಾಂಡ 35:5. ಯಾಕೋಬನ ಸಂಗಡವಿದ್ದವರು ಸ್ವಲ್ಪ ಮಂದಿಯಾಗಿದ್ದರಿಂದ ಕರ್ತನು ಅವರನ್ನು ಕಾಪಾಡಿ ರಕ್ಷಿಸಿದನು ಎಂಬುದನ್ನು ತಿಳಿದು ನಾವು ಕರ್ತನನ್ನು ಸ್ತುತಿಸೋಣ. ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು, ಆತನ ಕೃಪೆಯು ಶಾಶ್ವತವಾದುದು ಎಂದು ಆತನನ್ನು ಸ್ತೋತ್ರ ಮಾಡೋಣ. ಕೀರ್ತನೆ 130:4. ಇಸ್ರಾಯೇಲರಲ್ಲಿ ನಂಬಿಕೆಯನ್ನುಂಟು ಮಾಡುವ ಸಲುವಾಗಿ ಮೋಶೆಯ ಕೈಯಲ್ಲಿದ್ದ ಕೋಲನ್ನು ಚಿಗುರಿಸಿದನು. ವಿಮೋಚನಕಾಂಡ 4:1-14. ಅಪ್ರಮೇಯ ಮಾಕಾರ್ಯಗಳನ್ನು ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುವಾತನಾಗಿದ್ದಾನೆ. ಯೋಬ 9:10. ಅಲ್ಲೆಲುಯ, ಅಲ್ಲೆಲುಯ. ಐಗುಪ್ತರ ಚೊಚ್ಚಲುಗಳನ್ನು ಸಂಹರಿಸಿದವನನ್ನು ಸ್ತುತಿಸಿರಿ. ಅವರ ಮಧ್ಯದಿಂದ ಇಸ್ರಾಯೇಲರನ್ನು ಹೊರಡಿಸಿ ದಾತನನ್ನು ಸ್ತುತಿಸಿರಿ. ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದಾತನನ್ನು ಸ್ತುತಿಸಿರಿ. ಅದರ ಮಧ್ಯದಲ್ಲಿ ಇಸ್ರಾಯೇಲರನ್ನು ನಡೆಯ ಮಾಡಿದಾತನನ್ನು ಸ್ತುತಿಸಿರಿ. ಫರೋಹನನ್ನು ಅವನ ಸೈನ್ಯವನ್ನು ಸಮುದ್ರದಲ್ಲಿ ತಳ್ಳಿ ಹಾಕಿದವನನ್ನು ಸ್ತುತಿಸಿರಿ. ತನ್ನ ಜನರನ್ನು ಅರಣ್ಯದಲ್ಲಿ ನಡೆಸಿ ದಾತನನ್ನು ಸ್ತುತಿಸಿರಿ. ಕೀರ್ತನೆ 130:10, 13, 15. ಈಟಿಯನ್ನು ಆಯಿ ಎಂಬ ಊರಿನ ಕಡೆಗೆ ಚಾಚು, ಆ ಪಟ್ಟಣವನ್ನು ನಿನ್ನ ಕೈಗೆ ಒಪ್ಪಿಸಿದ್ದಾನೆ ಎಂದು ಹೇಳಿ ಶತ್ರುಗಳನ್ನು ಸೋಲಿಸಿದ ದೇವರನ್ನು ಹೃದಯ ಅಂತರಾಳದಿಂದ ಸ್ತೋತ್ರ ಮಾಡಿ ಸ್ತುತಿಸು. ಆಮೇನ್. ಒಬ್ಬ ಸಾಧಾರಣ ಮನುಷ್ಯನ ಮಾತನ್ನು ನೆರವೇರಿಸುವ ಸಲುವಾಗಿ ದೊಡ್ಡ ಆಗ್ನೇಯ ಗೋಳವಾದ ಸೂರ್ಯನನ್ನು ಗಿಬ್ಯೋನಿನಲ್ಲಿಯೂ ಚಂದ್ರನನ್ನು ಅಯಲೋನ್ ತಗ್ಗಿನಲ್ಲಿಯೂ ನಿಲ್ಲಿಸಿದ ಕರ್ತನನ್ನು ನನಗೆ ಆಜ್ಞೆ ಮಾಡಿರಿ ಎಂದು ನಮ್ಮೊಂದಿಗೆ ಒಡಂಬಡಿಕೆ ಮಾಡಿದಾತನನ್ನು ಪೂರ್ಣ ಹೃದಯದಿಂದ ಕೊಂಡಾಡಿರಿ. ಯೆಹೋವನ 10:12-13. 900 ಕಮ್ಮಿಡಿದ ರಥಗಳನ್ನು ಎಲ್ಲ ಸೈನ್ಯವನ್ನು ತೆಗೆದುಕೊಂಡು ಇಸ್ರಾಯೇಲರಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದಂಥ ಸಿಸೇರನೊಂದಿಗೆ ಕರ್ತನು ಆಕಾಶದಲ್ಲಿ ಯುದ್ಧ ಮಾಡಿದನು. ನಕ್ಷತ್ರಗಳು ಆಕಾಶ ಪಥದಲ್ಲಿದ್ದು ಸಿಸೇರಯೊಡನೆ ಯುದ್ಧ ಮಾಡಿದವು. ನ್ಯಾಯಸ್ಥಾಪಕ 5:20. ಪ್ರಕೃತಿಯನ್ನು ನಮಗೆ ಅನುಕೂಲ ಮಾಡಿಕೊಡುವಾತನನ್ನು ಸ್ತುತಿಸಿರಿ. ಆತನು ನುಡಿದ ಮಾತ್ರಕ್ಕೆ ಸಮಸ್ತವು ಉಂಟಾಯಿತಲ್ಲವೇ? ಕರ್ತನು ತನ್ನ ಜನರಿಗಾಗಿ ಯುದ್ಧ ಮಾಡಲು ಕಡಜದ ಹುಳಗಳನ್ನು ಸಿದ್ಧಪಡಿಸಿದನು. ಅದಲ್ಲದೆ ಕಡಜದ ಹುಳಗಳನ್ನು ನಿಮ್ಮ ಮುಂಚಿತವಾಗಿ ಕಳಿಸುವೆನು. ವಿಮೋಚನಕಾಂಡ 23:28. ಕರ್ತನಲ್ಲಿರುವವರಿಗೆ ಹುಲ್ಲು ಸಹ ಆಯುಧವಾಗಿ ಮಾರ್ಪಡುವುದು. ಸಂಸೋನನಿಗೆ ಕತ್ತೆಯ ದವಡೆಯ ಮೂಲಕವಾಗಿಯೂ, ದಾವಿದನಿಗೆ ಕವಣೆಯ ಕಲ್ಲಿನ ಮೂಲಕವೂ, ಗಿದ್ಯೋನನಿಗೆ ಮಣ್ಣಿನ ಕೊಡದ ಮೂಲಕವಾಗಿಯೂ, ಮೋಶೆಗೆ ಒಂದು ಸಾಧಾರಣವಾದ ಕೋಲಿನ ಮೂಲಕವೂ ಯುದ್ಧ ಮಾಡುವಂತೆ ಬಲಪಡಿಸಿದ ಕರ್ತನಿಗೆ ಸ್ತೋತ್ರ. ಆ ಕರ್ತನು 5 ರೊಟ್ಟಿ ಮತ್ತು 2 ಮೀನಿನಿಂದ 5,000 ಜನರ ಹಸಿವನ್ನು ನೀಗಿಸಿದಾತನಲ್ಲವೇ? ಯೆಫ್ತೆಹನು ತನ್ನ ಸಂಗತಿಗಳನ್ನೆಲ್ಲ ಮಿಚ್ಚೆಯಲ್ಲಿ ಕರ್ತನ ಮುಂದೆ ಅರಿಕೆ ಮಾಡಿದನು. ನ್ಯಾಯಸ್ಥಾಪಕ 11:11. ಮಿಚ್ಚೆ ಎಂದರೆ ಕಾವಲು ಗೋಪುರ ಎಂದು ಅರ್ಥ. ತೂಕಾಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯುವಾತನನ್ನು ಸ್ತುತಿಸಿರಿ. ಯೆಫ್ತಹನ ಪ್ರಾರ್ಥನೆಯನ್ನು ಕೇಳಿ ಅಮೋರಿಯರ ಅರಸನಾದ ಸೀಹೋನನನ್ನು ಅವರ ಜನರೆಲ್ಲರನ್ನು ಇಸ್ರಾಯೇಲರ ಕೈಗೆ ಒಪ್ಪಿಸಿದಾತನನ್ನು ಸ್ತುತಿಸಿರಿ. ಸಾಮ್ಯುಯೇಲನು ಕರ್ತನಿಗೆ ಸರ್ವಾಂಗ ಹೋಮವನ್ನು ಸಮರ್ಪಿಸಿ ಇಸ್ರಾಯೇಲಿಗೋಸ್ಕರ ಮೊರೆಯಿಡಲು ಆತನು ಸದುತ್ತರವನ್ನು ದಯಪಾಲಿಸಿ, ಕರ್ತನು ದೊಡ್ಡ ಗುಡುಗಿನಿಂದ ಅವರನ್ನು ಕಳವಳಗೊಳಿಸಿ ಇಸ್ರಾಯೇಲರಿಗೆ ಸೋತು ಹೋಗುವಂತೆ ಮಾಡಿದನು. 1 ಸಾಮುವೇಲ್ 7:10. ನಮ್ಮ ಯುದ್ಧಾಯುಧ ಒಂದು ಗುಡುಗಿನ ಮೊಳಗುವಿಕೆಯೇ ಆಗಿದೆ. ಗೋಲಿಯತನ ಈಟಿಯು ಖಡ್ಗವು ಖೇಡ್ಯವು ಅವನಿಗೆ ಜಯವಾಗಲಿ ಆಶ್ರಯವಾಗಲಿ ಕೊಡಲಿಲ್ಲ. ಹಣಬಲದಿಂದಲೂ ಅಧಿಕಾರದ ಬಲದಿಂದಲೂ ಜನಬಲದಿಂದಲೂ ನಿನ್ನನ್ನು ಎದುರಿಸಿ ಬರುವಂತರನ್ನು ಕುರಿತು ಕಳವಳ ಪಡಬೇಡ. ಸೇನಾಧೀಶ್ವರನಾದ ಕರ್ತನ ನಾಮದಲ್ಲಿ ದಾವಿದನು ಜಯ ಹೊಂದಿದಂತೆ ಇಂದು ಯೇಸುಕ್ರಿಸ್ತನ ಹೆಸರಿನಲ್ಲಿ ನಮಗೆ ಜಯ ಕೊಡುವ ದೇವರನ್ನು ಸ್ತೋತ್ರ ಮಾಡೋಣ. ಪೌಲನು ದಿನಪ್ರತಿಯೂ ಅವನನ್ನು ಹುಡುಕುತ್ತಿದ್ದರೂ ದೇವರು ಇವನ ಕೈಗೆ ಒಪ್ಪಿಸಲಿಲ್ಲ. 1 ಸಾಮುವೇಲ್ 23:14. ದಾವಿದನು ತನ್ನ ದೇವರಾದ ಕರ್ತನಲ್ಲಿ ತನ್ನನ್ನು ಬಲಪಡಿಸಿಕೊಂಡನು. 2 ಸಾಮುವೇಲ್ 30:6. ದಾವಿದನ ದೇವರು ನಮ್ಮ ದೇವರು, ದಾವಿದನ ಕುಮಾರನು ನಿಶ್ಚಯವಾಗಿ ನಮ್ಮನ್ನು ಕನಿಕರಿಸುವನು, ಜಯ ಕೊಡುವವನು, ನಾವು ಜಯ ಹೊಂದುತ್ತೇವೆ. ಇಡೀ ಸತ್ಯವೇದದಲ್ಲಿ ಕರ್ತನು ತನ್ನ ಜನರಿಗಾಗಿ ಹೇಗೆ ಯುದ್ಧ ಮಾಡಿದನೆಂಬುದನ್ನು ಓದಿದಂಥ ವಿಶ್ವಾಸಿಯೇ 2 ಕೈಗಳನ್ನೆತ್ತಿ ಕರ್ತನನ್ನು ಸ್ತುತಿಸು.
ದೇವರ ಕೃಪೆಯು ನಿಶ್ಚಯವಾಗಿ ನಿನ್ನ ಮೇಲೆ ಎರಗುವುದು. ನಿನ್ನ ಸಮಸ್ಯೆಗಳು, ಹೋರಾಟಗಳೆಲ್ಲವೂ ಮಹತ್ವವುಳ್ಳ ನಿನ್ನ ಕರ್ತನ ಮುಂಭಾಗದಲ್ಲಿ ಅಲ್ಪವಾದ ಕಾರ್ಯಗಳೇ ಆಗಿವೆ ಎಂಬುದನ್ನು ತಿಳಿದುಕೋ. ಯೆಹೋಷಾಫಾಟನೆಂಬ ಇಸ್ರಾಯೇಲರ ಅರಸನು ತನ್ನ ಶತ್ರುಗಳನ್ನು ಕಂಡು ಹೆದರಿದನು. ಸೈನಿಕರಿಗೂ ಅವರ ಪಶುಗಳಿಗೂ ನೀರು ಸಿಕ್ಕದ್ದರಿಂದ ಅವರು ಆ ಅರಣ್ಯದಲ್ಲಿ ಸಾಯಬೇಕಾಯಿತೆಂದು ಕಳವಳಪಟ್ಟರು. ಪ್ರವಾದಿಯಾದ ಎಲೀಷನು ಅರಸನನ್ನು ಕುರಿತು, ಈ ಹಳ್ಳದಲ್ಲಿ ತುಂಬ ಗುಂಡಿಗಳನ್ನು ಮಾಡಿರಿ, ಗಾಳಿ ಮಳೆಗಳು ಕಾಣದಿದ್ದರೂ ಇದು ನೀರಿನಿಂದ ತುಂಬುವುದು. ಆತನು ತನ್ನ ದೃಷ್ಟಿಯಲ್ಲಿ ಅಲ್ಪವಾಗಿರುವ ಈ ಕಾರ್ಯದ ಹೊರತಾಗಿ ಮೋವಾಬ್ಯರನ್ನು ನಿಮ್ಮ ಕೈಗೆ ಒಪ್ಪಿಸುವನು ಎಂದು ಹೇಳಿದನು. 2 ಅರಸು 3:18. ನಮ್ಮ ಸಮಸ್ಯೆಗಳು, ನಮ್ಮ ಕಾರ್ಯಗಳು ನಮಗೆ ಎಷ್ಟೋ ದೊಡ್ಡದಾಗಿ ಕಂಡರೂ ಆತನಿಗೆ ಅದು ಅಲ್ಪ ಕಾರ್ಯ. ಜಯದ ಮೇಲೆ ಜಯವನ್ನು ಕೊಟ್ಟು ನಿನ್ನನ್ನು ಆಶೀರ್ವದಿಸುವನು. ಕರ್ತನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. ಕೀರ್ತನೆ 138:8. ನನ್ನ ಮನವೇ, ಧೈರ್ಯದಿಂದ ಮುಂದೆ ಹೊರಡು. ನ್ಯಾಯಸ್ಥಾಪಕ 5:21. ಬನ್ನಿ ಸ್ತುತಿಸೋಣ, ಆತನ ಕೃಪೆ ಶಾಶ್ವತವಾದುದು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ.
ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.